ಭಾಗ್ಯ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಂತಹ ಮಹನೀಯರು ಮಾನ್ಯ ದೇವರಾಜ ಅರಸರವರು. ಇದರ ಜೊತೆಗೆ ವಿಶೇಷವಾಗಿ ಕೊಳಚೆ ಪ್ರದೇಶಗಳ ಅಭಿವೃದ್ಧಿ. ಇವತ್ತಿಗೂ ಕೂಡ ಕೆಲವು ಕಡೆ ನಾವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹೋದ್ರೆ ಕೊಳಚೆ ಪ್ರದೇಶಗಳನ್ನು ನೋಡ್ತೀವಿ ನಾವು. ಆ ಕೊಳಚೆ ಪ್ರದೇಶಗಳ ನಿರ್ಮೂಲನೆಯನ್ನು ಮಾಡಬೇಕು ಅಂತೇಳಿ ಕಾನೂನನ್ನು ಮಾಡಿದಂತಹ ಅವರು ನಮ್ಮ ದೇವರಾಜ ಅರಸರವರು. ಇದರ ಜೊತೆಗೆ ಬಡವರ ನೆರವಿಗೆ ಬರುವುದಕ್ಕೆ ಸಹಕಾರಿ ಸಂಘಗಳನ್ನ ಜಾರಿಗೆ ತರಬೇಕು ಅಂತೇಳಿ ಆದೇಶವನ್ನು ಮಾಡಿದರು. ಇದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕರು ಅತ್ಯಂತ ಸೇವಾ ಮನೋಭಾವನೆಯಿಂದ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಂತೇಳಿ ಇವತ್ತಿಗೂ ನಾವು ಮಾತಾಡ್ತೀವಿ. ನಾನು ಪ್ರೊಫೆಸರ್ ಆದಾಗ ನಮ್ಮ ತಾತ ಒಬ್ಬರಿದ್ರು, ಮೊನ್ನೆ ತೀರ್ಕೊಂಡ್ರವರು, ಫ್ರೀಡಂ ಫೈಟರು, ಗಾಂಧಿ ಜೊತೆಯಲ್ಲಿ ಜೈಲಿಗೆ ಹೋಗಿ ಬಂದಿದ್ದಂಥವ್ರು ಸೂರಂ ರಾಮಯ್ಯ ಅಂತೇಳಿ. ಅವರನ್ನು ಹೊಸಕೋಟೆ ಗಾಂಧಿ ಅಂತ ಕರೀತಾ ಇದ್ರು. ನನಗೆ ಸರ್ಕಾರಿ ಉದ್ಯೋಗ ಆದಾಗ ಕರೆದ್ರು. ಒಂದು ದಿವಸ ಹೋದೆ ನಾನು, ಪ್ರೀತಿಯಿಂದ ನನ್ನ ಡಾಕ್ಟ್ರೇ ಅಂತ ಇದ್ರು. ಡಾಕ್ಟ್ರೇ ಅಂದ್ರೆ ಏನಯ್ಯ ಅಂತಂದೆ. ಅದೃಷ್ಟ ಮಾಡಿದವರಿಗೆ ಸಿಗುವಂತಹ ಉದ್ಯೋಗ ಶಿಕ್ಷಕ ಉದ್ಯೋಗ. ಈ ಸಮಾಜವನ್ನು ನಿರ್ಮಾಣ ಮಾಡೋರು ನೀವು. ಯಾವತ್ತಿಗೂ ಕೂಡ ನಿನ್ನ ಹುದ್ದೆಗೆ ಕಳಂಕವನ್ನು ತರಬೇಡ ಅಂತ. ಸೊ ಅಂತಹ ಶಿಕ್ಷಕರಿಗೆ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಸರಿಯಾದಂತ ವೇತನ ಕೊಡುತ್ತಿಲ್ಲ ಅಂತೇಳಿ ಚೆಕ್ ಮೂಲಕನೇ ವೇತನವನ್ನು ಕೊಡಬೇಕು ಅಂತೇಳಿ ಕಾನೂನನ್ನು ಜಾರಿ ಮಾಡಿದಂತಹ ಮಾನವೀಯ ಹೃದಯವನ್ನು ಹೊಂದಿದ್ದಂಥವರು ಮಾನ್ಯ ದೇವರಾಜ ಅರಸರವರು. ಇದರ ಜೊತೆಗೆ ಸಾಲ ಮುಕ್ತಿ, ಋಣ ಪರಿಹಾರ ಯೋಜನೆಗಳನ್ನು ಜಾರಿಗೆ ತಂದು, ಇದರ ಜೊತೆಗೆ ಇನ್ನೊಂದು ಮಾನವೀಯ ಗುಣ ಅಂತಂದ್ರೆ ವೃದ್ಧರಿಗೆ, ವಯಸ್ಸಾದವರಿಗೆ ಆಸರೆಯನ್ನು ಕಲ್ಪಿಸೋದಕ್ಕೆ ಪ್ರಥಮ ಬಾರಿಗೆ ವೃದ್ಧಾಪ್ಯ ವೇತನವನ್ನು ಜಾರಿಗೆ ತಂದವರು ಮಾನ್ಯ ದೇವರಾಜ ಅರಸರವರು. ಸೊ ಈ ರೀತಿ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ 10 ಹಲವಾರು ಯೋಜನೆಗಳನ್ನ ಕರ್ನಾಟಕದಲ್ಲಿ ಕೊಟ್ಟು ನಾಡಿನ ಜನತೆಯ ಶ್ರೇಯೋಭಿವೃದ್ಧಿಯನ್ನು ಮಾಡಿದಂತಹ ಧೀಮಂತ ವ್ಯಕ್ತಿತ್ವ ದೇವರಾಜ ಅರಸರವರು. ರಾಜಕೀಯ ಮುತ್ಸದ್ದಿ ಒಂದೇ ಒಂದು ನನಗೆ ಬೇಸರ ಆಗ್ತದೆ. ನಾನು ಅವ್ರ ಬಗ್ಗೆನೇ MP ಪದವಿಯನ್ನು ಪಡ್ಕೊಂಡೆ. ಅವ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಈಗಲೂ ಕೂಡ ಸಮಯ ಸಿಕ್ಕಿದಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಅರಸೂರವರ ಚಿಂತನೆಗಳನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಗುರುತಿಸಿ 2022ರಲ್ಲಿ ಜಿಲ್ಲಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ, ಹಿಂದುಳಿದ ವರ್ಗಗಳ ಒಕ್ಕೂಟ, ಇಲ್ಲಿ ಇವರಿದ್ದಾರೆ, ನಮ್ಮ ಮಂಜಣ್ಣ ಅವರಿದ್ದಾರೆ, ನಮ್ಮ ಪ್ರಸಾದಣ್ಣ ಅವರಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಪಾಲ್ಗುಣ ಅವರಿದ್ದಾರೆ. ಅವರೆಲ್ಲರೂ ನನ್ನನ್ನು ಗುರುತಿಸಿ ಹಿಂದುಳಿದ ವರ್ಗಗಳ ಇಲಾಖೆ ಮೂಲಕ ಜಿಲ್ಲಾ ದೇವರಾಜ ಅರಸು ಪ್ರಶಸ್ತಿಯನ್ನು ಕೊಟ್ಟು ನನ್ನನ್ನು ಪುರಸ್ಕರಿಸಿದ್ರು ಇದೇ ವೇದಿಕೆ ಮೇಲೆ. ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಅಂಬೇಡ್ಕರ್ ಆಗಿರ್ಬೋದು, ದೇವರಾಜ ಅರಸ್ ಆಗಿರ್ಬೋದು, ವಿವೇಕಾನಂದರ ಆಗಿರ್ಬೋದು, ಪಟ್ಟಿ ಬೆಳೀತಾ ಹೋಗ್ತದೆ ಇವರನ್ನು ಹೇಳ್ಕೊಂಡು ಹೋಗ್ತಾ ಇದ್ರೆ. ಇವರೆಲ್ಲ ಕೂಡ ಈ ಸಮಾಜಕ್ಕಾಗಿ, ನಾಡಿಗಾಗಿ ಬದುಕಿದ್ದಂತಹ ಮುತ್ಸದಿಗಳು. ಅದಕ್ಕೆ ಒಂದು ಮಾತಾಡ್ತಾರೆ ದೊಡ್ಡವರು, ಈ ಸಮಾಜದಲ್ಲಿರುವುದು ಎರಡೇ ಎರಡು ವರ್ಗ. ಒಂದು ಸತ್ತು ಬದುಕಿರುವ ವರ್ಗ. ಹಂಗಂದ ತಕ್ಷಣ ಕೆಲವರಿಗೆ ಅದೆಲ್ಲಪ್ಪ ಸತ್ತೋದ್ಮೇಲೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ಸತ್ತೆ. ಆ ಸತ್ತು ಬದುಕಿರುವ ವರ್ಗ ಯಾರಪ್ಪ ಅಂತಂದ್ರೆ ಅದಕ್ಕೆ ಮುಂಚೂಣಿಯಲ್ಲಿ ಸೇರೋರು ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮೇಡಮ್ ಬಿಕಾಜಿ ಕಾಮ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ದೇವರಾಜ ಅರಸ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ಇವರೆಲ್ಲರೂ ಕೂಡ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇವರೆಲ್ಲ ಕೂಡ ಸತ್ತೋಗಿದ್ದಾರೆ, ನಮ್ಮ ಮುಂದೆ ಇಲ್ಲ. ಆದರೆ ಅವರ ಆದರ್ಶಗಳು, ಅವರ ಮೌಲ್ಯಗಳು ನಮ್ಮ ಮುಂದೆ ಇದ್ದಾವೆ. ಅದಕ್ಕೆ ಅವರು ಸತ್ತು ಬದುಕಿದರು. ಇನ್ನೊಂದು ವರ್ಗ ಯಾವುದಪ್ಪ ಅಂದ್ರೆ ಬದುಕಿ ಸತ್ತವರು. ಯಾರವರು ಬದುಕಿ ಸತ್ತವರು ಅಂದ್ರೆ ಹುಟ್ಬಿಟ್ಟಿದ್ದಾರೆ, ಈ ಸಮಾಜಕ್ಕೂ ಉಪಯೋಗ ಇಲ್ಲ, ದೇಶಕ್ಕೂ ಸಹ ಉಪಯೋಗ ಇಲ್ಲ. ಅಷ್ಟೆಲ್ಲ ಯಾಕೆ, ಅವ್ರ ಮನೆಗೂ ಉಪಯೋಗ ಆಗಿರೋದಿಲ್ಲ. ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತಾರೆ, ಉದ್ಯೋಗ ಸಿಕ್ಕಿದ ಮೇಲೆ ಲೂಟಿ ಹೊಡಿಬೇಕು ಅಂತಾರೆ. ಅವರು ಈ ಜನರಿಗೆ ಕಾಟ ಕೊಡುವಂತ ತಿಗಿನಿಗಳು. ಅದಕ್ಕೆ ಅವರು ಬದುಕಿದ್ರು ಕೂಡ ಸತ್ತಂಗೆ. ಇಂಥವರೆಲ್ಲರೂ ಕೂಡ ಮಾನ್ಯ ದೇವರಾಜ ಅರಸರವರ ಒಂದು ಸಂದೇಶಗಳನ್ನ, ಅವರು ಈ ನಾಡಿಗೆ ಕೊಟ್ಟಿರುವಂತಹ ಯೋಜನೆಗಳನ್ನ ನಾವು ದಿನನಿತ್ಯ ಅಧ್ಯಯನ ಮಾಡಬೇಕಾಗ್ತದೆ. ಅಧ್ಯಯನ ಮಾಡಿದಾಗ ಮಾತ್ರ ನಾವು ಮನುಷ್ಯರಾಗುವುದಕ್ಕೆ ಸಾಧ್ಯ ಆಗ್ತದೆ. ಅವರು ಬಹಳಷ್ಟು ಸಂದರ್ಭಗಳು ಹೇಳ್ತಾ ಇದ್ರು. ಮಾಡ್ಬೋದು ಸರ್, ಇನ್ನೊಂದು 2 ನಿಮಿಷ. ಜಾತಿಗಿಂತ ಬಡತನವೇ ಮನುಷ್ಯನ ಶತ್ರು. ನಾವು ತಲೆ ತಗ್ಗಿಸಬೇಕಾದಂತ ವ್ಯವಸ್ಥೆ, ಜಾತಿ ವ್ಯವಸ್ಥೆ ನಮ್ಗೆ ಬಂದ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಆ ಜಾತಿ ವ್ಯವಸ್ಥೆಗಿಂತ ಬಡತನ ಮನುಷ್ಯನ ಶತ್ರು ಆಗಿದೆ. ಅದಕ್ಕೆ ಅದನ್ನು ಹೋಗಲಾಡಿಸಬೇಕು, ಬಡತನವನ್ನು ಹೋಗಲಾಡಿಸಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅದಕ್ಕೆ ಈ ದೇಶದಲ್ಲಿ ಶ್ರೀಮಂತರಿಗೂ ಮತ್ತು ಬಡವರಿಗೂ ಇರುವಂತಹ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನೋ ಕಲ್ಪನೆ ಹೊಂದಿದ್ರು ಅವರು. ಶ್ರೀಮಂತರಿಗೂ ಮತ್ತು ಬಡವರಿಗೆ ಇರುವಂತಹ ಅಂತರವನ್ನು ಕಡಿಮೆ ಮಾಡಿದರೆ ಸಮಾಜ ನಿರ್ಮಾಣ ಆಗುತ್ತದೆ ಎಂಬ ಒಂದು ಸಂದೇಶವನ್ನು ಕೊಟ್ಟರು.
ಇದರ ಜೊತೆಗೆ ಉತ್ಪಾದನೆಯಲ್ಲಿ ತೊಡಗಿರುವಂತಹ ರೈತರು ಆದಾಯ ಕಂಡುಕೋಬೇಕಾಗ್ತದೆ. ಆದಾಯ ಕಂಡುಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶ್ರದ್ಧೆ ಬರಲ್ಲ ವ್ಯವಸಾಯ ಮಾಡಕ್ಕೆ. ಅವ್ರಿಗೆ ಶ್ರದ್ಧೆ ಬರಲಿಲ್ಲ ಅಂದ್ರೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ರೈತರಿಗೆ ಅವರ ಉತ್ಪತ್ತಿಗೆ ಬೇಕಾದಂತಹ ಆದಾಯವನ್ನು ಕೊಡಬೇಕಾಗಿರುವುದು ಸರ್ಕಾರಗಳ ಮುಖ್ಯ ಕರ್ತವ್ಯ ಅಂತೇಳಿ ಆ ಒಂದು ಕಾನೂನನ್ನು ಜಾರಿಗೆ ತಂದಿದ್ದು. ಇದಕ್ಕೆ ಅವರು ವಿಶೇಷವಾಗಿ ರೈತರು ಬೆಳೆದರೆ ಮಾತ್ರ ಕಾರ್ಖಾನೆಗಳಿಗೆ ವಸ್ತುಗಳು ಸಿಗ್ತವೆ. ಕಾರ್ಖಾನೆಗಳಲ್ಲಿ ಬೆಳೆದರೆ ನಮಗೆ ಸಿದ್ಧ ವಸ್ತುಗಳು ಸಿಗ್ತವೆ. ಆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರಗಳು ಸದೃಢ ಮನಸ್ಸು ಮಾಡಬೇಕು. ಖಾಸಗಿ ಕಾರ್ಖಾನೆಗಳನ್ನ ಕಡಿಮೆ ಮಾಡಬೇಕು, ಸರ್ಕಾರಿ ಕಾರ್ಖಾನೆಗಳನ್ನು ಜಾಸ್ತಿ ಮಾಡಬೇಕು. ಆದ್ರೆ ಯೋಚನೆ ಮಾಡಿ, ಇವತ್ತು ನಮ್ಮ ದೇಶದಲ್ಲಿ ಸರ್ಕಾರಿ ಕಾರ್ಖಾನೆಗಳು ಕಡಿಮೆ ಆಗ್ತಾ ಇದ್ದಾವೆ. HMT ಕಾರ್ಖಾನೆ ಮುಚ್ಚೆ ಹೋಯ್ತು, NGF ಮುಚ್ಚೆ ಹೋಯ್ತು, ಗನಿ ಮುಚ್ಚೆ ಹೋಯ್ತು, ಇನ್ನೇನು BSNL ಮುಚ್ಚೋಕೋ ಸ್ಥಿತಿಗೆ ಬಂದಿದೆ. ಅದು ಸುಧಾರಣೆ ಆದ್ರೆ ವೆಲ್ ಅಂಡ್ ಗುಡ್. ಸೊ ಈ ರೀತಿಯಾಗಿ ಸರ್ಕಾರಿ ಕಾರ್ಖಾನೆಗಳು ಒಂದೊಂದೇ ಮುಚ್ಚುತ್ತಾ ಹೋಗ್ತಾ ಇದ್ರೆ ಅದರಲ್ಲಿರುವಂತ ಕಾರ್ಮಿಕರು ಎಲ್ಲಿ ಹೋಗ್ಬೇಕು, ಕಾರ್ಮಿಕರ ಜೀವನ ಏನಾಗಬೇಕು? ಅದಕ್ಕೆ ಕಾರ್ಖಾನೆಗಳು ನಡೀಬೇಕಾದ್ರೆ ಅವರಿಗೆ ಕಚ್ಚಾ ವಸ್ತುಗಳನ್ನು ಕೊಡಬೇಕಾಗಿರೋದು ನಮ್ಮ ರೈತರು. ಉತ್ಪತ್ತಿ ಮೂಲಕ ನಾವು ಕೊಡಬೇಕು. ಅದಕ್ಕೆ ನೀವು ಪಂಚವಾರ್ಷಿಕ ಯೋಜನೆಗಳನ್ನು ಗಮನಿಸಿ. 1950ರಲ್ಲಿ ಜಾರಿಗೆ ಬಂದಂತ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪ್ರಥಮ ಆದ್ಯತೆ ಕೊಟ್ಟಿದ್ದು ನಾವು ಕೃಷಿಗೆ, ಎರಡನೇ ಆದ್ಯತೆ ಕೊಟ್ಟಿದ್ದು ಕಾರ್ಖಾನೆಗಳಿಗೆ. ಇವತ್ತು ಯಾವ್ಯಾವ ಕಾರ್ಖಾನೆಗಳು ಬಂದಿದ್ದಾವೆ, ನಮ್ಮ ಕೋಲಾರಕ್ಕೂ ಕೂಡ ಬಂದಿದ್ದಾವೆ. ಅದರ ಕಷ್ಟ ಸುಖಗಳು ಅದರಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗೋದು. ಸೊ ಆದ್ದರಿಂದ ರೈತರನ್ನ, ಬಡ ಕಾರ್ಮಿಕರನ್ನ, ದೀನ ದಲಿತರನ್ನ, ಬಡವರನ್ನ ಯಾವತ್ತಿಗೂ ಕೂಡ ಕಡೆಗಣಿಸಬಾರದು ಅಂತೇಳಿ ಕಾನೂನುಗಳನ್ನು ಮಾಡಿದಂತಹ, ಯೋಜನೆಗಳನ್ನು ರೂಪಿಸಿದಂತಹ ಧೀಮಂತ ವ್ಯಕ್ತಿತ್ವ ಮಾನ್ಯ ದೇವರಾಜ ಅರಸರವರು. ನಿಜವಾಗ್ಲೂ ಕೂಡ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೈ ಪುಲಕಿತವಾಗುತ್ತದೆ. ಅಂತ ವ್ಯಕ್ತಿಯ ಬಗ್ಗೆ ನಾನು ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಕರ್ನಾಟಕಕ್ಕೆ ನಾಮಕರಣ ಮಾಡಿ 50 ವರ್ಷಗಳಾದಂಥ ಸಂದರ್ಭದಲ್ಲಿ ಕರುನಾಡಿನ ಕರುಣಾಮಯಿ ದೇವರಾಜ ಅರಸ್ ಅಂತೇಳಿ ಒಂದು ಪುಸ್ತಕ ಬರೆದಿದ್ದೀನಿ. ಆಚೆ ಕಡೆ ಇದೆ, ಅದು ಯಾರಾದ್ರೂ ಬೇಕಾದ್ರೆ ರಿಯಾಯಿತಿ ದರದಲ್ಲಿ ಸಿಗತ್ತೆ, ತಗೋಬಹುದು. ಇದನ್ನ ಶಾಲಾ ಕಾಲೇಜುಗಳಿಗೆ ಸುಮಾರು 1000 ಕಾಪಿಗಳನ್ನು ಉಚಿತವಾಗಿ ಕೊಟ್ಟಿದ್ದೀನಿ ನಾನು. ಎಲ್ಲರೂ ಕೂಡ ವಿದ್ಯಾವಂತರು ಓದಲಿ ಅಂತೇಳಿ 1000 ಕಾಪಿಗಳನ್ನ ನಾನು ಉಚಿತವಾಗಿ ಕೊಟ್ಟಿದ್ದೀನಿ. ಇದೇ ವೇದಿಕೆ ಮೇಲೆ ದೇವರಾಜ ಅರಸು ಪ್ರಶಸ್ತಿಯನ್ನು ಕೊಟ್ಟು 50,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದನ್ನ 4 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ಸಕ್ಕೆ ಮತ್ತು ಸ್ಕೂಲ್ಗಳಿಗೆ ಬಣ್ಣ ಬಡಿಸೋದಕ್ಕೆ 50,000 ರೂಪಾಯಿನ ಕೊಟ್ಟಿದ್ದೀನಿ. ನಾನು 1 ರೂಪಾಯಿ ಉಪಯೋಗಿಸ್ಕೊಂಡಿಲ್ಲ. ಸೊ ಈ ನಿಟ್ಟಿನಲ್ಲಿ ಇನ್ನು ಹಲವಾರು ಗಣ್ಯರು ಮಾತಾಡೋರಿದ್ದಾರೆ. ಮಾನ್ಯ ದೇವರಾಜ ಅರಸರ ಬಗ್ಗೆ ಸ್ವರಚಿತ ಒಂದು ಕವಿತೆಯನ್ನು ನಾನೇ ಬರೆದಿರುವಂತದ್ದು. ಆ ಕವಿತೆಯನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಅರಸು ತಾವು ಕಂಡ ಕರ್ನಾಟಕದ ಕನಸು. ಅವ್ರು ಎಂತ ಕನಸು ಕಂಡಿದ್ರಿ ಕರ್ನಾಟಕದ ಬಗ್ಗೆ ಅಂತಂದ್ರೆ, ಅರಸು ತಾವು ಕಂಡ ಕರ್ನಾಟಕದ ಕನಸು ಜನಸೇವೆಯೇ, ಜನಾರ್ದನ ಸೇವೆ, ಅಸ್ಪೃಶ್ಯತೆ ಮತ್ತು ಬಡತನದ ನಿವಾರಣೆಯೇ ತಾವು ತೊಟ್ಟ ದೀಕ್ಷೆ. ನಾಡ ಜನತೆಯ ಆಸೆ ಆಕಾಂಕ್ಷೆಗಳ ಪ್ರತೀಕ, ನಾಡ ಜನತೆಯ ಆಸೆ ಆಕಾಂಕ್ಷೆಗಳ ಪ್ರತೀಕ, ಕನ್ನಡ ಭಾವ ಬಂಧನದ ಸಂಕೇತ. ಅರಸು ತಾವು ಕಂಡ ಕರ್ನಾಟಕದ ಕನಸು. ಅರಸು ತಾವು ಕಂಡ ಕರ್ನಾಟಕದ ಕನಸು ಈಗಿನ ಬಹುತೇಕ ನಾಯಕರು ಮಾಡಲಿಲ್ಲ. ಸದೃಢ ಮನಸ್ಸಿರ್ಬೋದು, ಆದ್ರೆ ಸದೃಢ ಮನಸ್ಸು ಮಾಡ್ಬೇಕು ನಾಡಿಗಾಗಿ. ಈಗಿನ ಬಹುತೇಕ ನಾಯಕರು ಮಾಡಲಿಲ್ಲ ಸದೃಢ ಮನಸ್ಸು. ಅದಕ್ಕೆ ಆಗುತ್ತದೆ ಗಡಿಯಲ್ಲಿ ಗುಸುಗುಸು. ಬೆಳಗಾವಿಯಲ್ಲಿ ಕಂಡಕ್ಟರ್ನ ಕೆಳಗಡೆ ಗೆಳೆದು ಹೊಡೆದು ನಾವೆಲ್ಲ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ, ನಮ್ಮ ಪ್ರತಿ ವಿರೋಧ ಮಾಡಿದ್ವಿ. ಅದಕ್ಕೆ ಆಗುತ್ತಿದೆ ಗಡಿಯಲ್ಲಿ ಗುಸುಗುಸು. ಜನರಲ್ಲಿ ಬರಬೇಕು ವಿಶಾಲವಾದಂಥ ಮನಸ್ಸು. ನಮ್ಮೆಲ್ಲರೂ ಕೂಡ ವಿಶಾಲವಾದಂಥ ಮನಸ್ಸು ಬರಬೇಕು. ಯಾಕೆಂತಂದ್ರೆ 28 ರಾಜ್ಯಗಳಿದ್ದಾವೆ ಭಾರತ ದೇಶದಲ್ಲಿ. ಕರ್ನಾಟಕದ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ದೀವಿ. ನಮ್ಮೆಲ್ಲರಿಗೂ ಸೇರಿ ಇರೋದು ಒಂದೇ ಸಂವಿಧಾನ. ಆ ಸಂವಿಧಾನದಲ್ಲಿ ನಮ್ಮಲ್ಲಿರುವಂತಹ ಸಂಕುಚಿತ ಮನೋಭಾವನೆಯನ್ನ ದೂರ ಮಾಡಬೇಕು ಅಂತೇಳಿ ಏಕ ಪೌರತ್ವವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಸೋದರರಂತೆ ಬದುಕಬೇಕು ಅಂತಿದೆ. ಆ ಏಕ ಪೌರತ್ವವನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ನಮ್ಮ ಕವಿಗಳು ಬರೆದಿರುವಂತಹ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಮ್ಮ ನಾಡು. ಸೊ ಅದಕ್ಕೆ ಜನರಲ್ಲಿ ಬರಬೇಕು ವಿಶಾಲವಾದ ಮನಸ್ಸು, ಕೆಲ ನಾಯಕರಲ್ಲಿ ತೊಲಗಬೇಕು ಸಂಕುಚಿತ ಮನಸ್ಸು. ಆಗ ಆಗುತ್ತೆ ಭವ್ಯ ಭಾರತದ ಕನಸು.
ಅರಸು ತಾವು ಕಂಡ ಕರ್ನಾಟಕದ ಕನಸು ಅಂತೇಳಿ ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ ಈ ಸಂದರ್ಭದಲ್ಲಿ ಈ ಉಪನ್ಯಾಸವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ವಂದಿಸುತ್ತಾ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಗಣ್ಯರಿಗೂ ವಂದಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.